ನೋಡಿ, ಮಶ್ರೂಮು ಇದ್ರದ್ದೊಂದು ಗ್ರೇವಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಕಬಾಬ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಸಾಂಬಾರು ಸ್ವಲ್ಪ ಕಮ್ಮಿ ಇದೆ, ಸಾಕಾಗಲ್ಲ ಅನಿಸುತ್ತೆ. ಸೊ ಅದಕ್ಕೋಸ್ಕರ ಒಂದು ಗ್ರೇವಿ ಮಾಡೋಣ ಅಂತ ಇದನ್ನು ಫಸ್ಟು ಎಲ್ಲ ಮೇಲಿದು ಸಿಪ್ಪೆ ಎಲ್ಲ ತೆಗೆದು ಕ್ಲೀನ್ ಮಾಡ್ಕೊಳ್ತೀನಿ. ಇದನ್ನು ಇದು ತಂದೊಂದು 2 ಡೇಸ್ ಆಯ್ತು ಅನಿಸುತ್ತೆ. ಬಟ್ ನಾನು ಫ್ರಿಜ್ಜಲ್ಲಿ ಹಂಗೆ ಇಟ್ಟಿದ್ದೆ, ಬೇರೆ ತರಕಾರಿಗಳಿತ್ತಲ್ಲ ಮಾಡೋದು, ಹಾಗಾಗಿ ಇದನ್ನು ಮಾಡಲಿಲ್ಲ. ಇವಾಗ ಸ್ವಲ್ಪ ಕ್ಲೀನ್ ಮಾಡ್ಕೊತೀನಿ ನಾನು ಇದನ್ನು. ನೋಡ್ಬೋದು, ಇದರದ್ದು ಸಿಪ್ಪೆ ಉಂಟಲ್ಲ ಮೇಲ್ಗಡೆ, ಅದನ್ನು ನಾನು ಕ್ಲೀನ್ ಮಾಡ್ಕೊಳ್ತೀನಿ. ಮಶ್ರೂಮ್ ಕಬಾಬ್ ಕೂಡ ಒಳ್ಳೆ ಆಗ್ತದೆ ಮಾಡಲಿಕ್ಕೆ. ಬಟ್ ಏನಂದ್ರೆ ನನ್ನ ಪಲ್ಯ ಸ್ವಲ್ಪ ಬೆಂಡೆಕಾಯಿ ಸಾರಿತ್ತು, ಸ್ವಲ್ಪನೇ ಇದೆ. ಸೊ ಸಂಜೆಗೆ ಸಾಕಾಗಲ್ಲ, ಹಾಗಾಗಿ ಇದನ್ನು ಸ್ವಲ್ಪ ಗ್ರೇವಿ ಥರ ಮಾಡಿಕೊಂಡ್ರೆ ಅದು ಇದು ಮಿಕ್ಸ್ ಮಾಡಿ ಊಟ ಮಾಡ್ಬೋದಲ್ಲ ಅಂತ. ಮೀನು ತಗೊಳ್ಳೋ ಅಂತಿದ್ದೆ ಮಾರ್ನಿಂಗ್, ತಗೊಳ್ಳಿಕ್ಕಾಗಿಲ್ಲ. ಮತ್ತೆ ನಾಳೆ ಗುರುವಾರ, ನಾವು ತಿನ್ನಲ್ದಿಲ್ಲ. ಮತ್ತೆ ನಾಡಿದ್ದು ಶುಕ್ರವಾರ ಆಯಿತು, ಅವತ್ತು ತಿನ್ನಲ್ಲ. ಗುರುವಾರ ತಿನ್ನಲ್ಲ ಅಂತ ಏನಿಲ್ಲ, ಬಟ್ ಸಂಜೆ ನಾನು ದೇವರ ಪಾತ್ರೆಗಳನ್ನೆಲ್ಲ ಸಂಜೆನೆ ತೊಳೆದಿಡ್ತೀನಲ್ಲ, ಹಾಗಾಗಿ ನಾನು ತಿನ್ನೋದಿಲ್ಲ. ನಾನು ಬುಧವಾರ, ಶನಿವಾರ ಮತ್ತೆ ಆದಿತ್ಯವಾರ ಅಷ್ಟು ಮಾತ್ರ ತಿನ್ನೋದು. ಏನ್ ಬಿಟ್ರೆ ಮಿಕ್ಕಿದ ದಿವಸದಲ್ಲಿ ನಾನು ತಿನ್ಲಿಕ್ಕೆ ಹೋಗಲ್ಲ. ಯಾಕಂದ್ರೆ ಮಂಗಳವಾರ ಪೂಜೆ ಮಾಡುವಾಗ ಸೋಮವಾರ ಪಾತ್ರೆ ಎಲ್ಲ ತೊಳ್ಕೊಬೇಕು ಸಂಜೆ, ಹಾಗಾಗಿ ತಿನ್ನೋದಿಲ್ಲ. ಮತ್ತೆ ಮಂಗಳವಾರ ಸಹ ತಿನ್ನೋದಿಲ್ಲ. ಹಾಗಾಗಿ 3 ಡೇಸ್ ವೀಕ್ಲಿ 3 ಡೇಸ್ ನಾನ್ ವೆಜ್ ಇದ್ರೆ ತಿಂತೀವಿ, ಇಲ್ಲ ಅಂದ್ರೆ ಇಲ್ಲ. ವೆಜ್ಜನ್ನೇ ಜಾಸ್ತಿ ತಿನ್ನೋದು ನಾವು, ನಾನ್ ವೆಜ್ ಜಾಸ್ತಿ ತಿನ್ನಕ್ ಹೋಗಲ್ಲ. ಮಶ್ರೂಮ್ ಚೆನ್ನಾಗಾಗತ್ತೆ, ಆದ್ರೆ ಇಷ್ಟಿದ್ರೂ ಅದು ಸ್ವಲ್ಪನೇ ಆಗೋದು. ನಾವು ಊರಲ್ಲಿರುವಾಗ ನಮ್ದು ಗುಡ್ಡೆ ಎಲ್ಲ ಆಗ್ತಿತ್ತಲ್ಲ, ಅವಾಗೆಲ್ಲ ತೆಗಿಲಿಕ್ಕೆಲ್ಲ ಹೋಗ್ತಿದ್ವಿ ನಾವು ಚಿಕ್ಕ ಮಕ್ಳಿರುವಾಗ. ಅದೆಲ್ಲ ಅಂತೂ ತುಂಬಾ ಟೇಸ್ಟ್ ಆಗಿರೋದು. ಇದಷ್ಟಿಂದ ಒಳ್ಳೆ ಟೇಸ್ಟ್ ಇರ್ತದೆ. ಇವಾಗೆಲ್ಲ ಅಷ್ಟು ಆಗುದಿಲ್ಲ ಅಪ್ಪ, ಯಾಕೆ ಗೊತ್ತಿಲ್ಲ. ನಾನು ತುಂಬಾ ಸಲ ಊರಿಗೆ ಹೋದಾಗ ನೋಡಿದೆ ಅಲ್ಲೆಲ್ಲ ಹೋಗಿ, ಬಟ್ ಇವಾಗ ಜಾಸ್ತಿ ಇಲ್ಲ, ಅಲ್ಲಿ ಆಗುದಿಲ್ಲ. ಅದು ಮಣ್ಣು ಅಡಿಗಡೆ ಎಲ್ಲ ಆಗ್ತದಲ್ಲ, ಕಲ್ಲಾಣ್ ಬಂತ, ಅದು ತುಂಬಾ ಟೇಸ್ಟ್ ಆಗಿರುತ್ತೆ. ಒಳ್ಳೆ ಚಿಕನ್ ಸಾರು ಮಸಾಲೆ ಹಾಕಿದ್ರೆ ಒಳ್ಳೆ ಚಿಕನ್ ಸಾರು ತಿಂದಾಗ ಆಗ್ತದೆ. ಎಲ್ಲ ನಾವು ಮಿಸ್ ಮಾಡ್ಕೋತಾ ಇದ್ದೀವಿ. ಅವಾಗೆಲ್ಲ ಬರೀ ಚಿಕ್ಕ ಮಕ್ಳಿರುವಾಗ ಬರೀ ಅಣಬೆ ತೆಗಿಯೋಕೆ ಹೋಗುದು, ಮಾವಿನ ಹಣ್ಣು ಕೀಳಕ್ ಹೋಗೋದು, ಇದೇ ನಮ್ದು ಕೆಲಸ ಆಗ್ತಿತ್ತು. ಅದೊಂಥರ ಲೈಫ್ ಚೆನ್ನಾಗಿತ್ತು. ಬಟ್ ಇವಾಗಿನ ಮಕ್ಳು ಅಷ್ಟೇ ಎಂಜಾಯ್ ಮಾಡಲ್ಲ ಅನ್ಕೊಂತೀನಿ. ಊರಿಂದ ಬರುವಾಗ ಒಂದು ಹಲಸಿನ ಹಣ್ಣು ಸಹ ತಂದಿದ್ದೆ, ಅದನ್ನು ಸಹ ಇವತ್ತು ಕಟ್ ಮಾಡಬೇಕು. ನನ್ನ ಹಸ್ಬೆಂಡ್ ಮೊನ್ನೆ ಬಂದಾಗ ಹಲಸಿನ ಹಣ್ಣು ತಿಂದಿರ್ಲಿಲ್ಲ, ಹಾಗಾಗಿ ಅವರಿಗೋಸ್ಕರ ಒಂದು ಹಿಡ್ಕೊಂಡು ಬಂದೆ. ತರ್ಲಿಕ್ಕೆ ಆಗುದಿಲ್ಲ, ಮಗು ಇರೋದ್ರಿಂದ ಹಿಡ್ಕೊಂಡೆಲ್ಲ ಬಸ್ಸಲ್ಲಿ ಒಬ್ಬೊಬ್ರೆ ಬರ್ಲಿಕ್ಕೆ ಆಗುದಿಲ್ಲ. ಆದ್ರೂ ನಾನು ಕಷ್ಟಪಟ್ಟು ಹಿಡ್ಕೊಂಡು ಎಲ್ಲ ಒಂದು 4 ಲಗೇಜ್ ಇತ್ತು. ಮತ್ತೆ ಅವಳು ಇದ್ದ, ನನ್ನ ಮಗಳು ಬೇರೆ ಇರ್ತಾಳಲ್ಲ ನನ್ನ ಜೊತೆ. ನಾನು ಡೈರೆಕ್ಟ್ ಬಸ್ಸಿಗೆ ಬರೋದು ಊರಿಂದ ಬರುವಾಗ, ಹಾಗಾಗಿ ಸ್ವಲ್ಪ ಅಷ್ಟು ಕಷ್ಟ ಅನ್ಸಲ್ಲ ತರಕ್ಕೆ. ಇದು ಪಟ್ಪಡ ಅಂತ ನಾನು ಕ್ಲೀನ್ ಮಾಡ್ಕೊಳ್ತೀನಿ. ನೋಡ್ಬೋದು ನೀವು, ಇದನ್ನೆಲ್ಲ ನಾನು ಕ್ಲೀನ್ ಮಾಡ್ಕೊಂಡು ಇವಾಗ ಚೆನ್ನಾಗಿ ತೊಳ್ಕೊಳ್ತೀನಿ ಒಂದ್ಸಲ. ನೋಡಿ, ಚೆನ್ನಾಗಿ ಕ್ಲೀನ್ ಆಗಿ ತೊಳ್ಕೊಂಡಿದ್ದೀನಿ. ಇವಾಗ ಅದನ್ನ ಕಟ್ ಮಾಡ್ಕೊಳ್ತೀನಿ. ಹಸ್ಬೆಂಡ್ ಒಂದು ಚಾಕು ತಂದಿದ್ದಾರೆ ನೋಡಿ, ಎಷ್ಟು ದೊಡ್ಡ. ಇದು ಮಟನ್ ಶಾಪಲ್ಲಿ, ಚಿಕನ್ ಶಾಪಲ್ಲಿ ಎಲ್ಲ ಚಿಕನ್ ಮಟನ್ ಕಟ್ ಮಾಡೋ ತರ ಇದೆ ನೋಡಿ, ತುಂಬಾ ಶಾರ್ಪ್ ಇದೆ. ಇದ್ರಲ್ಲಿ ಇವಾಗ ಕಟ್ ಮಾಡ್ತೀನಿ. ನೋಡಿ ಎಷ್ಟು ಬೇಗ ಬೇಗ ಆಗ್ತದೆ ಅಂತ. ಹೀಗೆ ಟಚ್ ಮಾಡಿದ್ರೆ ಸಾಕು, ಪಟಕ್ ಅಂತ ಕಟ್ ಆಗುತ್ತೆ. ತುಂಬಾ ಚೆನ್ನಾಗಿದೆ ಅಲ್ವಾ? ಇದು ದೊಡ್ಡ ದೊಡ್ಡ 5 ಸ್ಟಾರ್ ಹೋಟ್ಲಲ್ಲೆಲ್ಲ ಇದೇ ತರ ಶೆಫ್ಗಳೆಲ್ಲ ಇದೇ ತರ ಚಾಕು ಯೂಸ್ ಮಾಡ್ತಾರೆ. ಹಿಂಗೆ ಪಟಕ್ಕ ಇಟ್ಟ ತಕ್ಷಣ ಪುಡುಕ್ಕಂತ ಕಟ್ ಆಗ್ಬಿಡುತ್ತೆ.
ಚೆನ್ನಾಗಿದೆ ಇದ್ರಲ್ಲಿ ಕಟ್ ಮಾಡೋಕ್ಕೆ. ಇದಕ್ಕೊಂದೆರಡು ಟೊಮೆಟೊ ಹಾಕ್ತೀನಿ ನಾನು, ಗ್ರೇವಿ ಸ್ವಲ್ಪ ಜಾಸ್ತಿ ಬರುತ್ತಲ್ವ ಅಂತ. ಆಮೇಲೆ ಒಂದು ಈರುಳ್ಳಿಯನ್ನು ಹಾಕ್ತೀನಿ. ಒಂದು ಈರುಳ್ಳಿಯನ್ನು ತಗೊಂಡಿದ್ದೀನಿ, 2 ಟೊಮೆಟೊ ತಗೊಂಡಿದ್ದೀನಿ, ಸ್ವಲ್ಪ ಗ್ರೇವಿ ಚೆನ್ನಾಗಿ ಬರುತ್ತೆ ಅಂತ. ಎಷ್ಟು ಚೆನ್ನಾಗಾಗ್ತದೆ ಗೊತ್ತಾ ಇದರಲ್ಲಿ ಕಟ್ ಮಾಡಲಿಕ್ಕೆ, ತುಂಬಾನೇ ಚೆನ್ನಾಗಾಗುತ್ತೆ ನೋಡಿ, ಪಟಕ್ 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 ಅಂತ. ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ ಮತ್ತೆ ಟೊಮೆಟೊ ಮತ್ತೆ ಈರುಳ್ಳಿ, 2 ಟೊಮೆಟೊ ಹಾಕೊಂಡು ಇಷ್ಟನ್ನ ನಾನು ಪ್ಯೂರಿ ಮಾಡ್ಕೊತೀನಿ. ನೀವು ಈ ತರ ಕಟ್ ಮಾಡಿ ಕೂಡ ಹಾಕ್ಬೋದು, ಅದು ಒಂಥರ ಬಾಯಿಗೆ ಸಿಗುತ್ತೆ. ಇದರ ನೀವು ರುಬ್ಬಿ ಹಾಕೋದ್ರಿಂದ ಗ್ರೇವಿ ಚೆನ್ನಾಗಿ ಬರ್ತದೆ. ಸೊ ಅದಕ್ಕೋಸ್ಕರ ನಾನು ಇಷ್ಟನ್ನು ರುಬ್ಕೊಳ್ತಾ ಇದ್ದೀನಿ. ಇವಾಗ ಎಲ್ಲ ರೆಡಿ ಆಯ್ತು. ಇಲ್ಲಿ ನೋಡಿ, ಗ್ರೇವಿಗೆ ಇದು ಈರುಳ್ಳಿ, ಟೊಮೆಟೊ ಮತ್ತೆ ಶುಂಠಿ ಬೆಳ್ಳುಳ್ಳಿ ಹಾಕಿದ್ದು ಪೇಸ್ಟ್ ಕೂಡ ರೆಡಿ ಆಯ್ತು ನೋಡಿ. ಇದು ಮಸಾಲ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ನಾನು ಒಂದು ಸಣ್ಣ ಈರುಳ್ಳಿಯನ್ನು ಕಟ್ ಮಾಡಿದ್ದೀನಿ, ಸ್ವಲ್ಪ ಕರ್ಬೇವಿನ ಸೊಪ್ಪು ತಗೊಂಡಿದ್ದೀನಿ. ಇಲ್ಲಿ ನೋಡಿ, ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಪಾತ್ರೆ ಬಿಸಿ ಆಯ್ತಾ ಬಂತು, ಅದಕ್ಕೆ ಸ್ವಲ್ಪ ನಾನು ಎಣ್ಣೆಯನ್ನು ಹಾಕ್ತೀನಿ. ಸ್ವಲ್ಪ ಇದು ಎಣ್ಣೆ ಬಿಸಿ ಆಗಲಿ. ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆಯನ್ನು ಹಾಕ್ಕೊಳ್ತೀನಿ. ಆಮೇಲೆ ಸ್ವಲ್ಪ ಜೀರಿಗೆಯನ್ನು ಹಾಕ್ತೀನಿ. ನೋಡ್ಬೋದು ಸಾಸಿವೆ ಎಲ್ಲ ಸಿಡಿತಾ ಇದೆ. ಇವಾಗ ಕರ್ಬೇವಿನ ಸೊಪ್ಪು ಹಾಕ್ತೀನಿ. ನೋಡಿ ಇವಾಗ ಸಿಡಿತಾ ಇದೆ. ಇದು ಕರ್ಬೇವಿನ ಸೊಪ್ಪೆಲ್ಲ ಫ್ರೈ ಆಗ್ತಾ ಬಂತು. ಇವಾಗ ಒಂದು ಈರುಳ್ಳಿಯನ್ನು ಹಾಕೋಣ. ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದನ್ನ ಗೋಲ್ಡನ್ ಬ್ರೌನ್ ಬರೋ ತನಕ ಒಂಚೂರು ಫ್ರೈ ಮಾಡ್ಕೊಳ್ಬೇಕು. ನೋಡ್ಬೋದು ನೀವು, ಇವಾಗ ಇದು ಫ್ರೈ ಆಗ್ತಾ ಉಂಟು. ಇವಾಗ ನೋಡಿ, ಏನು ಪೇಸ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಅದನ್ನು ಇದಕ್ಕೆ ಹಾಕೋಣ. ಪೇಸ್ಟ್ ಏನು ರೆಡಿ ಮಾಡ್ಕೊಂಡಿದ್ದೀವಿ ಅದನ್ನು ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಈ ಥರ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಸಾಲ್ಟನ್ನು ಸೇರಿಸ್ಕೊಳ್ಳೋಣ. ಆಮೇಲೆ ಸ್ವಲ್ಪ ಅರಿಶಿನವನ್ನು ಹಾಕೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದೊಂದು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ನೋಡ್ಬೋದು ನೀವು, ಇದು ಕುದೀತಾ ಇದೆ. ಇದು ಹಸಿ ವಾಸನೆ ಎಲ್ಲ ಹೋಗೋ ತನಕ ಚೆನ್ನಾಗಿ ಇದು ಕುದಿಬೇಕು. ನೋಡಿ ಇದು ಫ್ರೈ, ಈಗ ಇದೆಲ್ಲ ಮಸಾಲೆ ಎಲ್ಲ ಕುದೀತಾ ಇದೆ. ಇವಾಗ ನೋಡಿ ಸ್ವಲ್ಪ ಚಿಲ್ಲಿ ಪೌಡರನ್ನು ನಾನು ಆ್ಯಡ್ ಮಾಡ್ಕೊಳ್ತೀನಿ. ಸ್ವಲ್ಪ ಇದಕ್ಕೆ ನಾನು ಬೇರೆ ಒಂದು ಪೌಡ್ರನ್ನು ಆ್ಯಡ್ ಮಾಡ್ತೀನಿ. ಅದಕ್ಕೋಸ್ಕರ ಸ್ವಲ್ಪನೇ ನಾನು ಚಿಲ್ಲಿ ಪೌಡರನ್ನು ಹಾಕ್ಕೊಂಡಿದ್ದೀನಿ. ಮತ್ತು ತುಂಬಾ ಖಾರ ಆಗ್ಬಿಡು. ಇದಕ್ಕೆ ನೋಡಿ ನಾನು ಸ್ವಲ್ಪ ಕಿಚನ್ ಕಿಂಗ್ ಮಸಾಲವನ್ನು ಹಾಕ್ತೀನಿ. ತುಂಬ ಟೇಸ್ಟ್ ಕೊಡುತ್ತೆ ಇದು, ತುಂಬ ಒಂಥರ ಡಿಫ್ರೆಂಟಾಗಿ ಟೇಸ್ಟ್ ಕೊಡುತ್ತೆ. ಫಸ್ಟು ನಾನು ನಿಮ್ಗೆ ತೋರಿಸಿದ್ದೆ ಇದನ್ನು ನೋಡಿ, ಸ್ವಲ್ಪನೇ ಹಾಕ್ತೀನಿ. ನೋಡ್ಬೋದು ಸ್ವಲ್ಪ ಹಾಕಿದ್ದೀನಿ. ಇದು ನಿಮಗೆ ಒಂಥರ ಹೋಟೆಲ್ ಸ್ಟೈಲಲ್ಲಿ ಪನ್ನೀರ್ ರೆಸಿಪಿ ಮತ್ತು ಈ ಥರ ಮಶ್ರೂಮ್ ರೆಸಿಪಿ ಎಲ್ಲ ಮಾಡಿದಾಗ ಯಾವ ಥರ ಒಂಥರ ಫ್ಲೇವರ್ ಕೊಡುತ್ತೆ ಅದೇ ಥರ ಫ್ಲೇವರ್ ಕೊಡುತ್ತೆ. ಇದು ತುಂಬಾ ಚೆನ್ನಾಗಾಗುತ್ತೆ. ಈ ಮಶ್ರೂಮಿಗೆಲ್ಲ ಒಂಥರ ಗ್ರೇವಿ ಎಲ್ಲ ರುಬ್ಬಿಟ್ಟೆಲ್ಲ ಹಾಕಿದರೆ ಟೇಸ್ಟ್ ಬರೋದಿಲ್ಲ. ಈ ಥರ ಏನಾದರೂ ಸಿಂಪಲಾಗಿ ಮಾಡಬೇಕು, ಆವಾಗ ತುಂಬಾ ಚೆನ್ನಾಗಾಗುತ್ತೆ. ಇದು ಚೆನ್ನಾಗಿ ಫ್ರೈ ಆಗಲಿ. ಆಮೇಲೆ ಮಶ್ರೂಮನ್ನು ಆ್ಯಡ್ ಮಾಡೋಣ ಇದಕ್ಕೆ. ನೋಡ್ಬೋದು ನೀವು,
ಗಮ್ಮಂತ ಸ್ಮೆಲ್ ಬರ್ತಾ ಇದೆ. ಒಳ್ಳೆ ಪನ್ನೀರ್ ಬಟರ್ ಮಸಾಲ ಆ ಥರ ಮಾಡ್ತೀವಲ್ಲ ರೋಟಿಗೆಲ್ಲ, ಆ ಥರ ಸ್ಮೆಲ್ ಬರ್ತಾ ಇದೆ. ನೀವು ಒಮ್ಮೆ ಟ್ರೈ ಮಾಡಿ, ಇದು ತುಂಬ ಚೆನ್ನಾಗಾಗುತ್ತೆ. ಸಿಂಪಲಾಗಿ ಮಾಡ್ಕೋಬೋದು ನೋಡಿ. ಇದೆಲ್ಲ ಇವಾಗ ಮಸಾಲೆ ಹಸಿ ವಾಸನೆ ಎಲ್ಲ ಹೋಗಿದೆ. ಇವಾಗ ಮಶ್ರೂಮನ್ನು ಆ್ಯಡ್ ಮಾಡ್ಕೊಳ್ಳೋಣ ನಾವು. ಇದಕ್ಕೆ ನೀರು ಹಾಕಬೇಕಂತ ಇಲ್ಲ, ಬೇಕಾದರೆ ಒಂದು ಸ್ವಲ್ಪ ಹಾಕ್ಕೊಳ್ಳಿ. ಯಾಕಂದರೆ ಮಸಾಲೆ ಎಲ್ಲ ಇದ್ರ ಜೊತೆ ಕೋಟಿಂಗ್ ಆಗಬೇಕಲ್ಲ, ಮಶ್ರೂಮೇ ನೀರು ಬಿಟ್ಕೊಳ್ತದೆ. ಹಾಗಾಗಿ ಅಷ್ಟು ನೀರು ಬೇಡ. ಸ್ವಲ್ಪ ಹೊತ್ತು ಹಾಗೆ ಮುಚ್ಚಿ ಇಡಿ, ಆಮೇಲೆ ನೀರು ಬಿಟ್ಕೊಳ್ತದೆ ಅದು. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ, ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ಇದು ತುಂಬ ಕ್ವಾಂಟಿಟಿ ಕಮ್ಮಿ ಇರೋದ್ರಿಂದ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಇಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪನೇ ಸ್ವಲ್ಪ ಶುಗರ್ ಆ್ಯಡ್ ಮಾಡ್ತಾ ಇದ್ದೀನಿ. ಯಾಕಂದರೆ ಟೊಮೆಟೊ 2 ಹಾಕಿರೋದ್ರಿಂದ ಸ್ವಲ್ಪ ಹುಳಿ ಅನಿಸುತ್ತೆ. ಹಾಗಾಗಿ ಚೂರೇ ಚೂರು ಶುಗರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಆಮೇಲೆ ನೋಡ್ಬೋದು ನೀವು ಸ್ವಲ್ಪನೇ ತುಪ್ಪವನ್ನು ಹಾಕಿದ್ದೀನಿ ನೋಡಿ. ಇದು ಫೈನಲ್ ಆಗಿ ರೆಡಿ ಆಗ್ತಾ ಬಂತು. ಇವಾಗ ಲಾಸ್ಟ್ ಹಾಕ್ಬೋದು ನೀವು, ಇಲ್ಲಾಂದರೆ ಹಾಲಿದಕ್ಕೇನೆ ಹಾಕ್ಬೋದು. ನನ್ನ ಹತ್ರ ಹಾಲು ಕೆನೆನೂ ಇಲ್ಲ, ಕ್ರೀಮು ಇಲ್ಲ. ಅದಕ್ಕೋಸ್ಕರ ನಾನು ಸ್ವಲ್ಪ ಹಾಲನ್ನು ಹಾಕ್ತಾ ಇದ್ದೀನಿ. ನೋಡ್ಬೋದು, ಹಾಲಿದಕ್ಕೇನೆ ಅಥವಾ ಕ್ರೀಮ್ ಬರುತ್ತಲ್ಲ ಅದನ್ನು ಹಾಕ್ಬೋದು. ನನ್ನ ಹತ್ರ 2 ಸಹ ಇಲ್ಲ, ಅದಕ್ಕೋಸ್ಕರ ನಾನು ಹಾಲನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಇದೊಂಥರ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಇದನ್ನು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಕಿದ್ಮೇಲೆ ಒಂದು 2 ಮಿನಿಟ್ಸ್ ಕುದಿಯಕ್ಕೆ ಬಿಡೋಣ. ಆಮೇಲೆ ಗ್ಯಾಸ್ ಆಫ್ ಮಾಡ್ಕೊಂಡ್ರೆ ಆಯಿತು. ನೋಡ್ಬೋದು 2 ಮಿನಿಟ್ಸ್ ಕುದ್ದಿದೆ ಇದು. ನೋಡ್ಬೋದು ಚೆನ್ನಾಗಾಗಿದೆ. ದೋಸೆಗೆ, ಚಪಾತಿಗೆ, ಪೂರಿಗೆ ಎಲ್ಲ ಚೆನ್ನಾಗಾಗುತ್ತೆ. ಒಮ್ಮೆ ಟ್ರೈ ಮಾಡಿ ನೀವು. ಇದು ಗ್ಯಾಸ್ ಆಫ್ ಮಾಡ್ತೀನಿ ನಾನು ಇವಾಗ. ನೋಡ್ಬೋದು, ಊರಿಂದ ಬರುವಾಗ ಒಂದು ಹಲಸಿನ ಹಣ್ಣು ತಂದಿದ್ದೆ ಅಂತೇಳಿ ಹಣ್ಣಾಗಿದೆ. ನನ್ನ ಹತ್ರ ಕತ್ತಿಯೆಲ್ಲ ಇಲ್ಲ, ಚಾಕುನೇ ಇದೆ. ಅದರಲ್ಲಿ ಇವಾಗ ಕಟ್ ಮಾಡಬೇಕು. ಇದನ್ನು ಕಟ್ ಮಾಡಿಬಿಟ್ಟು ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಟರೆ ಮತ್ತೆ ದೋಸೆ ಏನಾದರೂ ಮಾಡ್ಕೊಳಕ್ಕೆ ಯೂಸ್ ಮಾಡ್ಕೊಳಕ್ಕಾಗುತ್ತೆ. ಮತ್ತು ನನ್ನ ಹಸ್ಬೆಂಡ್ ಮಗುಗೆಲ್ಲ ಇಷ್ಟ ಇದೆ. ಸೊ ಅದಕ್ಕೋಸ್ಕರ ಇವಾಗ ಇದನ್ನು ಕಟ್ ಮಾಡ್ತೀನಿ ನಾನು. ನೋಡಿ, ಎಲ್ಲ ಕಟ್ ಮಾಡಿದ್ದೀನಿ. ಒಂದೊಂದೇ ತೊಳೆ ತೆಗೆದು ಹಾಕ್ತಾ ಇದ್ದೀನಿ ಪಾತ್ರಕ್ಕೆ. ನೋಡ್ಬೋದು, ತುಂಬಾ ಚೆನ್ನಾಗಿದೆ, ಟೇಸ್ಟ್ ಕೂಡ ಇದೆ. ಇವತ್ತು ನೋಡಿ ಹಲಸಿನ ಹಣ್ಣಿನ ದೋಸೆ ಮಾಡಿದೆ ನಾನು. ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ, ಅಕ್ಕಿ ಮತ್ತು ಹಲಸಿನ ಹಣ್ಣಿದು ಹಾಕಿದ್ದೆ. ನೋಡಿ, ದೋಸೆ ರೆಡಿ ಆಗ್ತಾ ಉಂಟು. ನೋಡಿ, ಹಲಸಿನ ಹಣ್ಣಿನ ದೋಸೆ ರೆಡಿ ಆಯಿತು. ಸಿಂಪಲಾಗಿ ನೀವು ಮಾಡ್ಕೋಬೋದು. ಅಕ್ಕಿ, ತೆಂಗಿನಕಾಯಿ ಮತ್ತು ಒಂದು ಹಲಸಿನ ಹಣ್ಣಿಂದು ಇದಿದ್ರೆ ಆಗ್ತದೆ. ಇಷ್ಟೇ ಸಿಂಪಲಾಗಿ ನಾವು ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದಕ್ಕೊಂದು ಸ್ವಲ್ಪ ತುಪ್ಪ ಹಾಕ್ಕೊಬಿಟ್ಟು ತಿಂದರೆ ತುಂಬಾ ಚೆನ್ನಾಗಿ. ಓಕೆ, ನಾನು ಇವಾಗ ಟಿಫನ್ ಮಾಡ್ತೀನಿ. ಹೊರಗಡೆ ತುಂಬ ಮಳೆ ಬರ್ತಾ ಇದೆ. ಹಾಗಾಗಿ ಪ್ರಾಗ್ಯ ನೋಡಿ ಇವಾಗ ಎದ್ದು ಬಂದು. ಇವತ್ತು ಶಾಲೆಗೆ ಕಳಿಸೋದಿಲ್ಲ ಪ್ರಾಗ್ಯನನ್ನು. ಶಾಲೆ ಹೋಗುದಿಲ್ವಾ ಪ್ರಾಗ್ಯ? ಓಕೆ, ಮಳೆ ತುಂಬ ಬರ್ತಿದೆಯಲ್ಲ, ಹಾಗಾಗಿ ನಾನು ಮಿಸ್ಸಿಗೆ ಕಾಲ್ ಮಾಡಿ ಹೇಳಿದೆ ಕಳಿಸೋದಿಲ್ಲ ಅಂತ. ಮತ್ತೆ ಬರುವಾಗೆಲ್ಲ ಜೋರು ಮಳೆ ಇದ್ರೆ ರೋಡಲ್ಲಿ ನೀರು ಲಾಕ್ ಆದರೆ ಅದಕ್ಕೋಸ್ಕರ ಇವಾಗ ನಾನು ಪಟ್ಪಟ ಅಂತ ಟಿಫನ್ ಮಾಡ್ತೀನಿ. ಇವಾಗ ಎದ್ದು ಬಂದು ಇವಳು ಟಿಫನ್ ಮಾಡಿ ಇವಳಿಗೆ ಸ್ನಾನ ಮಾಡಿಸಿ ಮತ್ತು ಇವಳಿಗೆ ಟಿಫನ್ ಕೊಡಬೇಕು. ಓಕೆ, ನಾನು ಬೇಗ ಟಿಫನ್ ಮಾಡಿ ಮತ್ತೆ ನಾನು ನಿಮಗೆ ಸಿಗ್ತೀನಿ. ಇವಾಗ ಪ್ರಾಗ್ಯಂದು ಸ್ನಾನ ಎಲ್ಲ ಆಯಿತು. ಅವಳಿಗೆ ಇವಾಗ ತಿಂಡಿ ಕೊಡಬೇಕು. ಅವಳಿಗೆ ಹಲಸಿನ ಹಣ್ಣಿನ ದೋಸೆ, ಹಲಸಿನ ಹಣ್ಣಿಂದ ಏನು ಮಾಡಿದರೂ ಸಹ ಅವಳಿಗೆ ಇಷ್ಟ. ಸೊ ಅವಳಿಗೆ ಇವಾಗ ಬಾದಾಮಿಯನ್ನು ಕೊಡ್ತಾ ಇದ್ದೀನಿ. ಬೆಳಿಗ್ಗೆ ಎದ್ದ ಕೂಡಲೇ ನಾನು ಖಾಲಿ ಹೊಟ್ಟೆಯಲ್ಲಿ ಬಾದಾಮಿಯನ್ನು ರಾತ್ರಿಯೇ ನೆನೆಸಿಡ್ತೀನಿ, ಅದನ್ನು ಕೊಡ್ತೀನಿ. ಇವಾಗ ಅವಳಿಗೆ ದೋಸೆ ಸಹ ಕೊಡಬೇಕು. ಈ ವಿಡಿಯೋನ ನಾನು ಹೀಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಏನಾದರೂ ಕಮೆಂಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.